ಸೆರಗು ಸರಿಸಿ ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದ ಪ್ರೇಮ್ಗೆ ಕೊನೆಗೂ ಬುದ್ಧಿ ಬಂತು. ಈ ಸೆರಗು ಸರಿಸಿ ಅನ್ನುವಂತಹ ಹಾಡೇನಿತ್ತು, ಇದಕ್ಕೆ ಇಡೀ ರಾಜ್ಯಾದ್ಯಂತ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾಗಿತ್ತು. ವಿವಾದಿತ ಹಾಡಿಗೆ ಕೊನೆಗೂ ಪ್ರೇಮ್ ಅವರು ಕತ್ತರಿ ಹಾಕಿದ್ದಾರೆ. ಸದ್ದಿಲ್ಲದೆ ಈಗ ವಿವಾದಿತ ಸಾಹಿತ್ಯ ಬದಲಾಗಿದೆ. ಹೀಗಾಗಿ ಕೊನೆಗೂ ಪ್ರೇಮ್ ಅವರಿಗೆ ಬುದ್ಧಿ ಬಂತ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಹೊಸ ಲಿರಿಕ್ಸ್ ಹೊತ್ತು ಸೆನ್ಸಾರ್ ಮಂಡಳಿ ಮೆಟ್ಟಿಲೇರಿದ್ದಾರೆ ನಿರ್ದೇಶಕ ಪ್ರೇಮ್ ಅವರು. ಇನ್ನು ಲೋಕಸಭೆಯಲ್ಲೂ ಕೂಡ ಈ ವಿಚಾರ ಪ್ರತಿಧ್ವನಿಸಿತ್ತು. ಯಾಕಂದ್ರೆ ಹಿಂದಿಯಲ್ಲಿ ಏನು ಯಥಾವತ್ತಾಗಿ ಅದನ್ನ ತರ್ಜುಮೆ ಮಾಡಲಾಗಿತ್ತು, ಅದಕ್ಕೂ ಕೂಡ ಆಕ್ರೋಶ ಹೊರಹಾಕಿತ್ತು ಲೋಕಸಭೆ. ಈ ಕೇಡಿ ಹಾಡಿನ ಅಶ್ಲೀಲತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಚರ್ಚೆಯಾಗಿತ್ತು. ಹೀಗಾಗಿ ಬ್ಯಾನ್ ಭೀತಿಯಿಂದ ಪಾರಾಗೋದಕ್ಕೆ ಪ್ರೇಮ್ ಅವರು ಅಂತಿಮ ಕಸರತ್ತು ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಹಾಡೇನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಬೇಡ, ಈ ಕೇಡಿ ಏನು ಚಿತ್ರ ಇದೆ ಅದನ್ನೇ ಬ್ಯಾನ್ ಮಾಡಬೇಕು ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಚರ್ಚೆಗೀಡಾಯಿತು. ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆಗೀಡಾಯಿತು ಈ ವಿಚಾರ. ಹೀಗಾಗಿ ಕೊನೆಗೂ ಈಗ ಬ್ಯಾನ್ ಭೀತಿಯಿಂದ ಪಾರಾಗೋದಕ್ಕೆ ಅಂತ ಅಂತಿಮ ಕಸರತ್ತನ್ನು ಮಾಡ್ತಾ ಇದ್ದಾರೆ ನಟ ಪ್ರೇಮ್ ಅವರು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಎಲ್ಲ ಭಾಷೆಗಳಲ್ಲೂ ಕೂಡ ಸಾಹಿತ್ಯವನ್ನು ಬದಲಾವಣೆ ಮಾಡಲಾಗ್ತಾ ಇದೆ. ಅಂದರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಮಾಡೋದಕ್ಕೆ ಅಂತ ಯಥಾವತ್ತಾಗಿ ತರ್ಜುಮೆ ಮಾಡಿದ್ರು, ಆದರೆ ಈಗ ಕೊನೆಗೂ ಸಾಹಿತ್ಯ ಕೂಡ ಬದಲಾವಣೆ ಮಾಡಿದ್ದಾರೆ. ಸದ್ಯದಲ್ಲೇ ಹೊಸ ರೂಪದಲ್ಲಿ ಟ್ರೆಂಡಿಂಗ್ ಹಾಡು ಬಿಡುಗಡೆ ಆಗುತ್ತೆ. ವಿವಾದದ ಮೈ ಮೇಲೆ ಅವರು ಎಳೆದುಕೊಂಡಿದ್ರು. ಈಗ ಶೋ ಮ್ಯಾನ್ ಅಲರ್ಟ್ ಆಗಿದ್ದಾರೆ. ಕೊನೆಗೂ ಈ ಒಂದು ಸಾಹಿತ್ಯ ಏನಿತ್ತು ಅದರಿಂದ ಹೊರಗಡೆ ಬಂದ್ರ, ಅದನ್ನು ಬದಲಾವಣೆ ಮಾಡೋದಕ್ಕೆ ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಸ್ಪಷ್ಟೀಕರಣವನ್ನು ಅವರು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿರುವಂತಹ ಪ್ರಶ್ನೆ. ಯಾಕಂದರೆ ಏನೋ ಆ ಹಾಡು ಬಿಡುಗಡೆ ಮಾಡಿದ್ವಿ, ಸಾಕಷ್ಟು ಚರ್ಚೆಗೀಡಾಯಿತು, ಅದಾದ ನಂತರ ಟೀಕೆಗಳು ಕೂಡ ವ್ಯಕ್ತವಾಯಿತು. ಈಗ ನಾವು ಸಾಹಿತ್ಯ ಬದಲಾವಣೆ ಮಾಡ್ತಾ ಇದ್ದೀವಿ, ಸಂಪೂರ್ಣ ಹಾಡಿನ ಒಂದು ಕಾಂಟೆಕ್ಸ್ ಏನಿತ್ತು ಅದನ್ನೇ ನಾವು ಬದಲಾವಣೆ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದರೂ ಕೂಡ ಇದಕ್ಕೆ ಒಂದು ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ಹೀಗಾಗಿ ಯಾವ ರೀತಿ ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ, ಇದಕ್ಕೆ ಯಾವ ರೀತಿ ಸ್ಪಷ್ಟೀಕರಣ ಕೊಡುತ್ತಾರೆ ಪ್ರೇಮ್ ಅವರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಹೀಗಾಗಿ ಯಾವ ರೀತಿ ಇದಕ್ಕೆ ಸಮರ್ಥನೆ ಸ್ಪಷ್ಟೀಕರಣವನ್ನು ಕೊಡುತ್ತಾರೆ, ಜೊತೆಗೆ ಬ್ಯಾನ್ ಭೀತಿಯಿಂದ ಪಾರಾಗ್ತಾರ ನಿರ್ದೇಶಕ ಪ್ರೇಮ್ ಅವರು ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಜೊತೆಗೆ ಕೇಡಿ ಚಿತ್ರಕ್ಕೆ ಯಾವುದೇ ಕಂಟಕ ಎದುರಾಗೋದಿಲ್ವಾ? ಯಾಕಂದರೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಇದನ್ನು ಬಿಡುಗಡೆ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರು. ಹೀಗಾಗಿ ಅದಕ್ಕೆ ಕೊಡಲಿ ಪೆಟ್ಟು ಬೀಳೋದಿಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ನಟ ಪ್ರೇಮ್ ಅವರು ನಿರಾಳರಾಗ್ತಾರ? ಹಾಡಿನ ಅಶ್ಲೀಲತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಈ ವಿಚಾರ. ಹೀಗಾಗಿ ಆ ಆತಂಕದಿಂದ ಅವರು ಪಾರಾಗ್ತಾರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ರಚನಾ ಜಾಯ್ನ್ ಆಗಿದ್ದಾರೆ. ರಚನಾ, ಏನು ಸೆರಗು ಸರ್ಸೆ ಅನ್ನೋ ಒಂದು ಹಾಡೇನಿದೆ, ಈ ವಿಚಾರ ಲೋಕಸಭೆಯಲ್ಲೇ ಚರ್ಚೆ ಆಯಿತು ಅಂತಂದರೆ ಎಷ್ಟು ಗಂಭೀರವಾಗಿ ಇದಕ್ಕೆ ಟೀಕೆ ವ್ಯಕ್ತವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಬಿಡಿಸಿ ಹೇಳಬೇಕಾಗೇನಿಲ್ಲ. ಹೀಗಾಗಿ ಕೊನೆಗೂ ಆ ಬ್ಯಾನ್ ಭೀತಿಯಿಂದ ಪ್ರೇಮ್ ಅವರು ಪಾರಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾವ ರೀತಿ ಬದಲಾವಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಖಂಡಿತವಾಗ್ಲೂ ಸಂತೋಷ್, ಏನು ಕೆಲ ದಿನಗಳ ಹಿಂದೆ ಪ್ರೇಮ್ ನಿರ್ದೇಶನದ ಬಹುನಿರೀಕ್ಷಿತ ಕೇಡಿ ಸಿನಿಮಾದ ಸೆರಗು ಸರ್ಸೆ ಅನ್ನೋ ಒಂದು ಹಾಡು ಬಿಡುಗಡೆಯಾಗಿತ್ತು. ಅದು ಎಷ್ಟು ಬೇಗ ಬಿಡುಗಡೆಯಾಗಿ ಹಬ್ಬಿತೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ವಿವಾದವನ್ನು ಕೂಡ ಎದುರಿಸಿತ್ತು. ಯಾಕಂದರೆ ಆ ಹಾಡಿನಲ್ಲಿ ಸಂಪೂರ್ಣವಾಗಿ ಅಶ್ಲೀಲತೆಯನ್ನು ಬಳಸಿದ್ದಾರೆ ಅಂತ ಹೇಳಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದು ಚರ್ಚೆಯಾಗಿ, ಅದಾದ ಬಳಿಕ ಎಲ್ಲ ಭಾಷೆಯಲ್ಲೂ ಕೂಡ ಏನು ಹಾಡನ್ನು ಬಿಡುಗಡೆ ಮಾಡಿದ್ರು ಆ ಎಲ್ಲ ಭಾಷೆಯಲ್ಲೂ ಕೂಡ ಆ ಹಾಡನ್ನು ತೆಗೆದಾಕಲಾಯಿತು. ಲೋಕಸಭೆಯಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆ ಕೂಡ ಆಗಿತ್ತು. ಈ ಹಾಡು ಇರಬಾರ್ದು ಅಂತ ಹೇಳಿ ಚರ್ಚೆ ಆದ ನಂತರ ಅದನ್ನು ತೆಗೆದುಹಾಕಲಾಗಿತ್ತು. ಇದೀಗ ಅದಾದ ಬಳಿಕ ಎಲ್ಲರಲ್ಲೂ ಒಂದು ಪ್ರಶ್ನೆ ಇತ್ತು, ಏನು ಮಾಡ್ತಾರೆ ಹಾಗಾದರೆ? ನೂರಾ ಫತಿಯಾ ಅಂತವರು ಡ್ಯಾನ್ಸ್ ಮಾಡಿದ್ದಾರೆ ಹಾಗೂ ಅಷ್ಟು ಬಂಡವಾಳ ಹಾಕಿದ್ದಾರೆ ಈ ಹಾಡಿಗೆ, ಹಾಗಾದರೆ ಹಾಡೇ ಇರೋದಿಲ್ವಾ, ಸಿನಿಮಾದಿಂದ ಹಾಡನ್ನೇ ತೆಗೆದುಹಾಕ್ತಾರಾ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಇತ್ತು. ಆದರೆ ಇದೀಗ ಪ್ರೇಮ್ ಅವರು ಅದಕ್ಕೆ ಮುಂದುವರೆದ ಭಾಗದಂತೆ ಇದೀಗ ಸೆನ್ಸರ್ ಮಂಡಳಿಯ ಮೆಟ್ಟಲೇರಿದ್ದಾರೆ. ಸಾಹಿತ್ಯವನ್ನು ಬದಲಾವಣೆಯನ್ನು ಮಾಡಿಕೊಂಡು ಹೊಸದಾಗಿ ಸಾಹಿತ್ಯವನ್ನು ಬರೆದು ಆ ಹಾಡು ಏನಿದೆ, ಅವ್ರು ಏನು ಹೆಜ್ಜೆ ಹಾಕಿದ್ದಾರೆ ನೂರಾ ಫತೇಹಿ ಅವರು, ಅದಕ್ಕೆ ಒಂದು ಸಾಹಿತ್ಯದ ಬದಲಾವಣೆಯನ್ನು ಮಾಡಿ ಇದೀಗ ಮತ್ತೊಮ್ಮೆ ಸೆನ್ಸರ್ ಮಂಡಳಿಯ ಮೆಟ್ಟಲೇರಿದ್ದಾರೆ. ಈ ಬಾರಿಯಾದರೂ ಸೆನ್ಸರ್ ಮಂಡಳಿಯವರು ಇದಕ್ಕೆ ಒಪ್ಪಿಗೆ ನೀಡ್ತಾರಾ? ಈ ಬಾರಿ ಯಾವ ರೀತಿಯಾಗಿ ಸಾಹಿತ್ಯವನ್ನು ಬರೆದಿದ್ದಾರೆ?
ಯಾಕಂದರೆ ಆ ಹಾಡು ಏನು ಅವರು ಬಿಡುಗಡೆ ಮಾಡಿದ್ರು ಅದಕ್ಕೆ ತಕ್ಕಂತೆ ಅವರು ಕೊರಿಯೋಗ್ರಫಿಯನ್ನು ಮಾಡಿರ್ತಾರೆ, ಅದಕ್ಕೆ ತಕ್ಕಂತೆ ನೂರಾ ಫತೇಹಿ ಅವರು ಹೆಜ್ಜೆ ಹಾಕಿರ್ತಾರೆ. ಇದೀಗ ಅದನ್ನು ಬದಲಾವಣೆ ಮಾಡಬೇಕು ಅಂದರೆ ಅದಕ್ಕೆ ಒಂದು ಚೂರಾದರೂ ಹೋಲೋ ರೀತಿ ಅವರು ಮಾಡಬೇಕಾಗತ್ತೆ. ಹೀಗಾಗಿ ಸಾಹಿತ್ಯದಲ್ಲಿ ಮತ್ತೆ ಏನಾದರೂ ಎಡುತ್ತಾರಾ ಅಥವಾ ಸರಿಯಾಗಿ ಈ ಒಂದು ಸಾಹಿತ್ಯವನ್ನು ಬರೆದು ಮತ್ತೆ ಹಾಡು ಬಿಡುಗಡೆಯಾಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಸಂತೋಷ್, ಧನ್ಯವಾದಗಳು ರಚನಾ ನಿಮ್ಮೆಲ್ಲ ಮಾಹಿತಿಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.